ನಾಗಮಂಗಲದಲ್ಲಾದಂತ ಗಲಭೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ವಿಚಾರಗಳು ಹೊರಬರ್ತಾನೆ ಇದೆ. ಇದೊಂದು ಸಣ್ಣ ಘಟನೆ ಅಂತ ಹೇಳಿದಂತ ಗೃಹ ಸಚಿವರು, ಆದ್ರೆ ಇಲ್ಲಿ ಅದಾದ್ಮೇಲೆ ಒಂದು ವಿಚಾರಗಳು ಹೊರಬರ್ತಾ ಇದೆ. ಪಾತ್ರೆ ಅಂಗಡಿಗೆ ಬೆಂಕಿ ಹಚ್ಚುವಂತ ದೃಶ್ಯ ಲಭ್ಯ ಆಗಿದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಿಡಿಗೇಡಿಗಳ ಕೃತ್ಯ ಸರಿಯಾಗಿದೆ. ಅಂದ್ರೆ ಇದೆಲ್ಲವೂ ನೋಡಿದ್ರೆ ಆ ಕ್ಷಣದಲ್ಲಿ ಟ್ರಿಗರ್ ಆಗಿರುವಂತಹ ಘಟನೆ ಅಲ್ಲ, ಹಿಂದೆನೇ ಅವರು ಪ್ಲಾನ್ ಮಾಡ್ಕೊಂಡಿರೋ ಹಾಗಿದೆ. ಅಂಗಡಿಗೆ ಪೆಟ್ರೋಲ್ ಬಾಂಬ್ ಅನ್ನು ಎಸೆಯುತ್ತಿರುವಂತಹ ದೃಶ್ಯ ಸೆಪ್ಟೆಂಬರ್ 11ರ ರಾತ್ರಿ 10:47 ಸುಮಾರಿಗೆ ಆಗಿರುವಂತಹ ಕೃತ್ಯ ಇದು. ಕಿಡಿಗೇಡಿಗಳ ಕೃತ್ಯಕ್ಕೆ ಹೊತ್ತಿ ಉರಿದಿದ್ದಂತಹ ಪಾತ್ರೆ ಅಂಗಡಿ. ಸೊ ಆ ದೃಶ್ಯ ಲಭ್ಯವಾಗ್ತದೆ ನಿಮ್ಗೆ. ಈಗ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಪೆಟ್ರೋಲ್ ಬಾಂಬ್ಗಳನ್ನ ಬಿಸಾಡ್ತಿರುವಂತಹ ದೃಶ್ಯ ಇದು. ನಾಗಮಂಗಲ ಗಲಭೆಗೆ ಮತ್ತೊಂದು ಸ್ಫೋಟಕ ಸಾಕ್ಷ್ಯ ಸಿಕ್ಕಿದೆ. ಸೊ ಪಾತ್ರೆ ಅಂಗಡಿಗೆ ಬೆಂಕಿ ಹಚ್ಚುವಂತಹ ದೃಶ್ಯ ನೋಡಿ, ಇದೇನೆ ಪೆಟ್ರೋಲ್ ಬಾಂಬನ್ನ ಎಸೆತಿರುವಂಥದ್ದು. ಇವರೆಲ್ಲ ಪೆಟ್ರೋಲ್ ಬಾಂಬ್ಗಳನ್ನ ರೆಡಿ ಮಾಡಿದ್ದಾರೆ ಅಂತಂದ್ರೆ ಇವತ್ತೇನಾದ್ರೂ ಒಂದು ತರಲೆ ಮಾಡಬೇಕಿಲ್ಲಿ ಅನ್ನೋದು ಇವರ ಪ್ಲಾನ್ ಆಗಿತ್ತು ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಇದು ತನಿಖೆಯ ನಂತರ ಗೊತ್ತಾಗುತ್ತೆ. ಸೊ ಅಂಗಡಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಂತ ದೃಶ್ಯ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಸೆಪ್ಟೆಂಬರ್ 11ರ ರಾತ್ರಿ 10:47 ಸುಮಾರಿಗೆ ಇದಾಗಿದೆ. ಏನಾಯ್ತು ಇವರಿಗೆ? ಯಾರೋ ಕಷ್ಟಪಟ್ಟು ಅಲ್ಲಿ ಮಾಡಿರುವಂತ ಅಂಗಡಿ ಹೋದ್ರೇನು? ಇಂಥ ಉಂಡಾಡಿ ಗುಂಡ್ರು ಇಲ್ಲಿ ಓಡಾಡ್ತಿರುವಂತ ನೋಡ್ತಾ ಇದ್ದೀರಾ. ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಇರುವಂತಹ ಪಾತ್ರೆ ಅಂಗಡಿ. ಇದು ಇನ್ನೊಂದು ವಿಚಾರ. ಎಲ್ಲೋ ದೂರದಲ್ಲಿ ಮೂಲೆಯಲ್ಲಿ ಇರುವಂತಹ ಅಂಗಡಿ ಅಲ್ಲ, ಸ್ಟೇಷನ್ ಮುಂದೆನೇ ಇರುವಂತಹ ಪಾತ್ರೆ ಅಂಗಡಿಗೆ ಬೆಂಕಿ ಹಚ್ಚಿ ಹೋಗ್ತಾರೆ. ಆ ಒಂದು ದೃಶ್ಯವನ್ನ ನಿಮ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ TV9 ಮೂಲಕ ತೋರಿಸ್ತಾ ಇದ್ದೀವಿ. ಇದು ಸಣ್ಣ ಘಟನೆ ಅಂತ ಈಗ ಸಂಬಂಧಪಟ್ಟಂತ ನಾಯಕರು ಕಣ್ಬಿಟ್ಟು ನೋಡ್ಬೇಕೀಗ ಬೆಳಗ್ಗೆ ಎದ್ದಿದ್ರೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಿಡಿಗೇಡಿಗಳ ಕೃತ್ಯ ಸೆರೆಯಾಗಿದೆ. ಅಂಗಡಿಗೆ ಪೆಟ್ರೋಲ್ ಸುರಿತಿರುವಂತಹ ದೃಶ್ಯ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸಿಸಿಟಿವಿಯಲ್ಲಿ ದೃಶ್ಯ ಸರಿಯಾಗಿದೆ. ಅದೇ ರೀತಿಯಾಗಿ ಕ್ಯಾಮ್ರಾಗೂ ಕೂಡ ಇವರು ಒಂದಷ್ಟು ಕಡೆ ಕಲಿ ಹೊಡೆದಿದ್ದಾರೆ. ನಿಮ್ಗೆ ಅದನ್ನು ಕೂಡ ತೋರಿಸಿದ್ವಿ. ಒಂದು ಹಾರೆಯನ್ನು ಬಳಸಿ ಸಿಸಿಟಿವಿಯನ್ನ ಡ್ಯಾಮೇಜ್ ಮಾಡ್ತಾರೆ. ಲಕ್ಷಾಂತರ ಮೌಲ್ಯದ ವಸ್ತುಗಳು ನಾಶ ಆಗಿದೆ. ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಇರುವಂತಹ ಪಾತ್ರೆ ಅಂಗಡಿ ಪೆಟ್ರೋಲ್ ಬಾಂಬ್ ಎಸೆಯುವಂತಹ ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಗಣೇಶ ವಿಸರ್ಜನೆ ಅಂದ್ರೆ ಇದೆಲ್ಲ ಒಂದಷ್ಟು ಮಂದಿ ಎರಡೂ ಕಡೆಯಿಂದ, ಎರಡೂ ಸಮುದಾಯದಿಂದ ನಾವು ಹೇಳ್ತಾ ಇರೋದು, ತರಲೆಗಳನ್ನ ಮಾಡಿಕೊಂಡು ಉಳಿದಂಥವ್ರು ಯಾರು ಶಾಂತಿಯಿಂದಿದ್ದಾರೆ ಅದನ್ನು ಕೂಡ ಹಾಳು ಮಾಡಿಕೊಂಡು. ಸಿಸಿಟಿವಿಯಲ್ಲಿ ದೃಶ್ಯ ಸರಿಯಾಗಿದೆ. ನೀವೀಗ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಹೇಗೆ ಪೆಟ್ರೋಲ್ ಬಾಂಬ್ಗಳನ್ನ ತರ್ತಾರೆ ಅಂತ ಅವತ್ತಿನ ರಾತ್ರಿ 10:45 ಆಗಿರುವಂತಹ ಘಟನೆ ಇದು. ಅಂಗಡಿ ಮುಂದೆ ಬರ್ತಾರೆ, ನಂತರ ಆ ಪೆಟ್ರೋಲ್ ಬಾಂಬ್ ಅನ್ನ ಅಲ್ಲಿ ಎಸ್ತು ಓಡೋಗ್ತಾರೆ. ಆ ಬೆಂಕಿಯನ್ನು ಹೊತ್ಕೊಳ್ತಲ್ಲ ಆ ಬಾಟ್ಲ್ನಲ್ಲಿ ಇದ್ದಂಥ ಪೆಟ್ರೋಲ್ ಮೂಲಕ, ಅದು ಇಡೀ ಅಂಗಡಿಗೆ ವ್ಯಾಪಿಸಿದೆ. ಯಾರೋ ಕಷ್ಟಪಟ್ಟು ದಿನನಿತ್ಯ ಅಲ್ಲಿ ಅಂಗಡಿ ನಡೆಸ್ತಾ ಇರುವಂಥವ್ರು, ಅವರವರ ಸಮಸ್ಯೆಗಳು ಅವ್ರಿಗಿರುತ್ತೆ. ಆದ್ರೆ ಇವ್ರಿಗೇನು, ಯಾರಪ್ಪನ ಆಸ್ತಿ, ನಾವು ಬೆಂಕಿ ಹಚ್ತೀವಿ ಹೋಗ್ತೀವಿ ಅಂತೂ ಒಂದಿಲ್ಲಿ ಗಿರಿಕೆ ಆಗಬೇಕು. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದಂಥ ಕಿಡಿಗೇಡಿಗಳು. ನಮ್ಮ ಗೃಹ ಸಚಿವರು ಹೇಳಿದಂಥ ಪ್ರಕಾರ ಒಂದು ಸಣ್ಣ ಘಟನೆ ಇದು ಅಂತ. ಆದರೆ ಇದು ಎಷ್ಟು ಮಟ್ಟಿಗೆ ಘಟನೆ, ಏನೇನಾಗಿದೆ ಒಳಗೆ ಅನ್ನೋದ್ರ ಪ್ರತಿದಿನ ಕೂಡ ದೃಶ್ಯಗಳು ಹೊರಬರ್ತಾ ಇದೆ. ಸೊ ಎರಡು ಪ್ರತ್ಯೇಕ ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ಒಂದು ಬೆಂಕಿ ಆದ ನಂತರ ಇನ್ನೊಂದು ಕಡೆ ಬೆಂಕಿಯನ್ನ ಹಚ್ತಿರುವಂತಹ ಸಂದರ್ಭ. ಇವರು ಬರೀ ಅಂಗಡಿಗೆಲ್ಲ ಬೆಂಕಿ ಹಚ್ತಾ ಇರೋದು, ಅಲ್ಲಿ ಜನರ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತದೆ.